ಈಗ ಚೇಂಜ್ ಆಗ್ಬಿಟ್ಟೈತಲ್ಲ ಮಲಗಿರೋ ಕಡೆ. ಬಿದ್ದೋಗ್ಬಿಟ್ಟಿದ್ದ ಯಾವಾಗ? ಲೇಟಾಗಿತ್ತು. ಅಡ್ಡಕ್ಕೆ ಹಿಂಗೆ ದಿಂಬು ಹಾಕೋತಿರಲ್ಲ. ಅಯ್ಯಯ್ಯೋ ಪಾಪ. ಇಬ್ರು ಮೂರು ದಿಂಬೇಕು, 6 ದಿಂಬು ಇಲ್ಲೇ ಇಟ್ಕೊಂಡಿರ್ತೀರಾ ಅಂತೂ ಇರಲ್ವಾ? ಹಾಂ, ಊಟ ಸ್ಟೆಪ್ ಹತ್ಕೊಂಡು ಬಂದು ಸುಸ್ತಾಯ್ತು. ಬಾಯಿ ಊಟ ಆಯ್ತಾ ನಿಮ್ಮದು? ಮಲಗೋ ಟೈಮಲ್ಲಿ ಹಾಯ್ ಹೇಳ್ತೀನಿ ಈಗ. ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ಸ್ವಾಗತ. ಮಲಗಿರಲ್ಲ ಕಟ್ಟಿದ್ದಾರೆ. ಏನು ಅಡುಗೆ ಮಾಡಿದ್ಯಾ? ಆಮ್ಲೆಟ್ ರೈಸಾ? ಅದೇ ಥರ ಆಮ್ಲೆಟ್ ರೈಸಾ? ನಂಗೆ ಓವರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡ್ರೆ ಅರ್ಧ ಗಂಟೆ ಮೇಲೆ ಊಟ ಮಾಡ್ತೀನಿ. ನಾನು ಮಾಡಿಟ್ಟಿದೆಯಲ್ವಾ? ಮಾಡಿಲ್ವಾ? ಮಾಡ್ಕೋಬೇಕಾ? ಮಾಡ್ಕೊತೀನಿ. ಮಲ್ಕೊಳ್ಳಿ, ರೆಸ್ಟ್ ಮಾಡಿ. ಲೈಟ್ ಹಾಕಿದೆ ನಾನು. 12:30 ಆದ್ರೂ ಇನ್ನೂ ಇದ್ದಾವಳೆ. ಮಲ್ಕೋ ಈಗ. ಮತ್ತೆ 12:30 ಆದ್ರೂ ನಿದ್ರೆ ಮಾಡಲ್ಲ. ನೋಡಿ ನೋಡಿ ನೋಡಿ, ಈ ರೂಮ್ ನೋಡಿ, ಈ ರೂಮ್ ಕತೆ ನೋಡಿ. ಅವ್ರ ಬಾಕ್ಸಿಗೆ ತೊಗೊಂಡೋಯ್ತು ಅವ್ರಿಗೆ, ಆಯಿತಾ? ಅವ್ರ ರೂಮ್ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡವ್ರೆ. ಬೆಡ್ ಸ್ಪ್ರೆಡೆಲ್ಲ ಹಿಂಗೆ ಮಾಡಿ ಇಟ್ಕೊಂಡವ್ರೆ. ಒಂದು ಹಾಸ್ಕೊಳ್ಳಲ್ಲ, ಮಾಡಲ್ಲ. ಏನು ನಗ್ತಾ ಇದ್ದೀರಾ? ಏನಿಲ್ಲ, ಏನೋ ನಗ್ತಾ ಇದ್ದೀರಾ ಹೇಳಿ. ಹೇಳಿ ಮೇಡಮ್. ನಮಸ್ಕಾರ. ಹಲವು ದಿನಗಳ ನಂತರ ಪ್ರೀತಮ್ ಅವರು ತೆರೆಯ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ. ತೆರೆ ಮೇಲೆ ಏನಾಗಿತ್ತು? ನನಗೆ ನನ್ನ ಜೊತೆ ಸಿಟ್ಟು ಮಾಡ್ತಿದ್ದಲ್ಲ, ಅದಕ್ಕೆ ನಿಂಗೆ ನಗಡಿ ಬಂದಿರೋದು. ಏನು ಹೇಳು? ಸಿಟ್ಟು ಕೋಪ. ನನ್ನ ಯಾಕೆ ತಳ್ತಿದ್ಯಾ ನೀ? ನೋಡಿ ಹೆಂಗೆ ತಳ್ತಾಳೆ. ಏನು ತೊಗೊಂಡೋಯ್ತಿದ್ಯಾ? ಏನಕ್ಕೆ ಸಿಟ್ಟು ಮಾಡ್ತಿದ್ದೆ ನನ್ನ ಮೇಲೆ? ನಾನೇನು ತಪ್ಪು ಮಾಡಿದ್ದೀನಿ ಅಂತ? ಏನು ತಗೋತಿದ್ಯಾ ಹಂಗೆ? ಅಲೋವೆರಾ? ಯಪ್ಪ, ನನ್ನ ಹತ್ರನೇ ಇರಲಿಲ್ವ ಜೆಲ್ಲು? ಇದು ಪ್ಯೂರ್ ಒರಿಜಿನಲ್ಲು. ಸರಿ, ಇಲ್ಲಿ ಮಾಡೋಣ. ಇಲ್ಲಿ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನೈಟಿ ನೋಡ್ದ ನೀ? ನೈಟಿ ನೋಡ್ದ? ಬಾಯ್, ಓಪನ್ ಮಾಡು ನೀನೆ. ಅವತ್ತು ನೈಟಿ ತೊಗೊಳಕ್ಕೆ ಹೋಗಿದ್ವಿ ನಾನು, ನಮ್ಮ ಮಗಳಿಗೂ. ಕರೆಕ್ಟಾಗಿ ಮುಚ್ಚಲಿ. ಪ್ಯಾಂಟ್ ಅದು ನೈಟಿನದು ಹೇಳೀಗ. ಅದು ಪ್ಯಾಂಟ್ ಅಂತೀಯಲ್ಲ ಅಪ್ಪಿ? ನಿಜವಾಗ್ಲೂ ಮಡಿಸಿದಾಗ ನೈಟ್ ಪ್ಯಾಂಟ್ ಥರನೇ ಕಾಣಿಸಿರೋದು. ನೀವು ಅಪ್ಪ ತಂದಿತ್ತು ಮೆಡಿಕಲ್ಗೆ. ಅಲ್ಲಿ ಕೈಯೆಲ್ಲ ಗಲೀಜಾಗಿರುತ್ತಲ್ಲ, ಏನಕ್ಕೆ ಮುಟ್ಟೋದು ಅಂತ ಮುಟ್ಟಿರಲಿಲ್ಲ. ನಿಮ್ಮ ಅಪ್ಪನ ಗಿಫ್ಟ್. ನೀನು ಹಾಕೊಂಬಿಡು. ಏಕೆ ನೈಟಿ ಹಾಕೊಳಲ್ವ ಹುಡುಗಿರು? ಆಂಟಿರು ಮಾತ್ರ ಹಾಕೊಳ್ಳೋದ? ಅದು ಜಾತ್ರೆನಾ? ಇದೊಂದೇ ಓಕೆ. ಪರವಾಗಿಲ್ಲ. ನೀವು ಇದೇ ಥರ ಕಾಣಿಸುತ್ತೆ. ನಾವೆಲ್ಲ ಜಾತ್ರೆ, ನೀವೆಲ್ಲ ಎಂಥದ್ದು ಕ್ಲಬ್ಬು ಎಂಥದನ್ನಿ ಏನೇನು ಹೇಳ್ತಾರ ನೀವೆಲ್ಲ? ನಾವೆಲ್ಲ ಜಾತ್ರೆಯವರು. ನೀನು ನೋಡು ಟೈಮ್ ಎಷ್ಟಾಯ್ತಾ ಬಂತು? 12:30 ಕಣಪ್ಪಿ. ನಾನು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಬಿಡು ಹೋಗ್ಲಿ, ಹೊರಸ ಕೊಡಬೇಕು. ನೀವು ಇಷ್ಟದಪ್ಪ ತಾನೇ ಇರೋದು. ಏನು ಹೇಳ್ತಿದೀಯ ನೀ? ಏನು ಹೇಳ್ತಿದೀಯ ಅಪ್ಪಿ? ನೀನೊಂದ್ಸರಿ ಹಾಕು ಹಂಗೆ, ಸುಮ್ಮನೆ ಮೇಲೆ ಹಾಕು. ಇಷ್ಟಿಲ್ಲ, ಚೂರು ಕಡಿಮೆ ಅಷ್ಟೇ. ನೋಡಿ ಹೆಂಗೆ ಟೀಸ್ ಮಾಡೋದು ನಮ್ಮನ್ನೆಲ್ಲ. ಹಿಂಗೆ ಜನ ಚೇಂಜ್ ಆಗಿಬಿಡ್ತಾರೆ. ಮಡ್ಚಾಕೆಲ್ಲಿ ಬರುತ್ತೆ ನಿಂಗೆ? ಏನು ಬರಲ್ಲ ನಿಂಗೆ. ಏನು ಬರುತ್ತೆ ಮತ್ತೆ? ಏನು ಸಮಾಚಾರ? ಗಡ ಅಂತ ನಡುತ್ತವಳೆ. ಚಳಿನ ಅಷ್ಟೊಂದು ಚಳಿನ? ಮತ್ತು ಮಲ್ಕೋಗು, ನಾನು ಮಾಡ್ಕೋತೀನಿ. ನಾನು ಊಟ ಮಾಡೋಕ್ಕೆ ಲೇಟ್, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ನಾನು ಫ್ರೆಶ್ ಅಪ್ ಆಗಿ ಅದಕ್ಕೆ ನಾನು ಒಂದೇ
ಅದೇ ಚೆನ್ನಾಗಿರೋದಂತೆ ನಿಮ್ಮ ಅಪ್ಪಂಗೆ, ಅದೇ ಚೆನ್ನಾಗಿ ಕಾಣಿಸ್ತಂತೆ. ಅದು ವರ್ಕ್ ಅದು ಹ್ಯಾಂಡ್ ವರ್ಕ್ ಅಪ್ಪಿ ಅದು. ಓ ಬೇರೆ ಇರಲಿ ಬಿಡು, ನೀನೇ ತಂದ್ಕೊಡ್ವೆ. ಅವ್ರು ಕರ್ಕೊಂಡೋಗ್ಬಿಟ್ಟು ವಾಪಸ್ ಬಂದಲ್ಲ, ನೈಟ್ ತಗೊಡ್ತೀನಿ ಅಂತ. ಸುತ್ಸಿ ಮೈಸೂರಲ್ಲಿ ಏನಾರು ಅಲ್ಲ ಒಂದಷ್ಟು ಅದೊಂದೇ. ಮೈಸೂರಲ್ಲಿ ಸಿಗಲ್ವಾ? ಅದು KT ಸ್ಟ್ರೀಟಲ್ಲಿ ಚೆನ್ನಾಗಿ ಸಿಗುತ್ತೆ, ಹೋಲ್ಸೇಲಾಗಿ ಚೆನ್ನಾಗಿ ಸಿಗುತ್ತೆ KT ಸ್ಟ್ರೀಟಲ್ಲಿ. ಬಟ್ಟೆಗಳೇನಾದ್ರು ತಗೋಬೇಕು ಅನ್ನೋದಿದ್ರೆ ಮೈಸೂರಿನಲ್ಲಿ KT ಸ್ಟ್ರೀಟ್ಗೆ ಹೋಗಿ ಅಲ್ಲಿ ಬಟ್ಟೆಗಳು ಸಿಗುತ್ತೆ, ಹೋಲ್ಸೇಲಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಕ್ವಾಲಿಟಿ ಗೊತ್ತಾಗಲ್ಲ ಅಪ್ಪಿ. ಅಲ್ಲಿ ನೈಟಿ ಅಂತೂ ಸಖತ್ತಾಗಿ ಸಿಗುತ್ತೆ. ನೈಟಿ ಬಟ್ಟೆಗಳು ಎಲ್ಲ ಥರ ಬಟ್ಟೆಗಳು ಸಿಗುತ್ತೆ ಹೋಲ್ಸೇಲಲ್ಲಿ, ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲೇ ಸುಮಂಗಲಿ ಐತೆ, ವಿಶಾಲ್ ಮಾರ್ಟ್ ಐತೆ. ವಿಶಾಲ್ ಮಾರ್ಟ್ ಈ ಕಡೆ ಅಲ್ಲ ಹೇಳಿದ್ದು, KT ಸ್ಟ್ರೀಟಲ್ಲಿ ಒಳ್ಳೊಳ್ಳೆ ನೈಟಿಗಳು ಸಿಗುತ್ತೆ ಹೋಲ್ಸೇಲ್ ಆಗಿ ಅಂತ. ಓಕೆ ಫ್ರೆಂಡ್ಸ್, ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬಾಯ್. ಅಲ್ಲಿ ತನಕ ಬಾ, ನಾನು ಮಾಡ್ಕೋತೀನಿ, ನೀನು ಹೋಗ್ಬೇಡ. ನೀನು ಮಾಡೋದು ಏನು ಚೆನ್ನಾಗಿರಲ್ಲ, ಬಾ ನೀ ಮಾಡಿ ತಡಿ. ನೀನು ಮಾಡಿ ತಿಂದು ದಪ್ಪ ಆಗ್ಬಿಡ್ತಾ ಇದ್ದೀನಿ. ಅದೇನು ಆಮ್ಲೆಟ್ ಹಾಕೊಳ್ಳೋದಷ್ಟೇ. ಆಮ್ಲೆಟಾ? ಆಮ್ಲೆಟ್ ಜೊತೆಗೆ ಅನ್ನ ತಿನ್ನೋದಾ? ಅದ್ಯಾವ ಥರ ನೀ? ಯೂಟ್ಯೂಬ್ ರೆಸಿಪಿ. ಯಾಕವ ತಿಂದಿರ್ಲಿಲ್ವ? ಏನಕ್ಕೂ ಗೊತ್ತಿಲ್ದಿರೋ ಅಲ್ಲ, ಅದೊಂಥರ ಫ್ರೈ ಥರ ಮಾಡಿದ್ದಲ್ಲ, ಈಗಲೂ ಅದೇನಾ? ಒಂಥರ ವೆರೈಟಿ, ಮೊಟ್ಟೆಗಳಲ್ಲಿ ವೆರೈಟಿ ಮಾಡ್ತೀವಿ ಅಲ್ವಾ? ಇತ್ತೀಚೆಗೆ ಕಲ್ತ್ಬಿಟ್ಟಿದ್ಯಾ ಹಂಗೆ. ನೋಡಿ ನೋಡಿ ಯಾವ್ದ್ರಲ್ಲಿ ಒರೆಸ್ತಾಳೆ ಅಂತ. ಹಿಂಗೆ 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 ಹೊಗೆಗೆ ಹಾಕೋದು. ಒಂದ್ಸರಿ ಯೂಸ್ ಮಾಡಿರೋದೇನು ಮತ್ತೆ ಯೂಸ್ ಮಾಡೋಕ್ಕಾಗಿತ್ತಾ? ಆಯ್ತು ಬಿಡು. ಇವರೇನೋ ಮಾಡ್ಕೋತಾ ಇದ್ದಾರೆ. ಏನಪ್ಪಿ ಅದ? ಅಲೋವೆರಾ. ಈಗ ಬಂದಿದ್ದಲ್ವಾ, ತರೋದಲ್ವಾ? ನೋಡಿ, ಮೊಡವೆನ ಕೆಂಟ್ಕೋತಾ ಇರೋದು, ಅಲೋವೆರಾ ಜೆಲ್ ಹಾಕ್ಕೊಳ್ಳೋದು. ಏನು ಪ್ರಯೋಜನ? ಏನು ಯೂಸ್ ಏನು ಹೇಳು ಪ್ರೀತು? ಏನು ಮೊಡವೆ ಹೋಗುತ್ತೆ? ಮತ್ತೆ ಕೆಂಟ್ಕೊಂಡ್ರೆ ಅದು ಮತ್ತೆ ಬರುತ್ತೆ, ಅದನ್ನು ಮುಟ್ಲೇಬಾರ್ದು. ಆಮ್ಲೆಟ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದಾಳೆ. ಇದನ್ನು ಈ ಬಾಂಡಿಗೆ ಹಾಕ್ಕೊಂಡು ಆಮ್ಲೆಟ್ ಥರ ಹಾಕ್ಕೊಂಡು ವೈಟ್ ರೈಸ್ ಜೊತೆ ತಿನ್ನೋದು. ಇದೊಂದು ರೆಸಿಪಿ ಹೊಸರಿ ಮಾಡಿದ್ದು ಚೆನ್ನಾಗಿತ್ತು. ನೀ ತಿಂದ ಅಪ್ಪಿ? ತಿಂದ ಚಿತ್ರಾನ್ನನ? ಯಾಕೆ ಮೊಟ್ಟೆ ತಿನ್ನಲ್ಲ? ನಿಂದೊಂದೊಂಥರ ಅವತಾರ ಅಪ್ಪಿ ನಿಂದ. ಮೊಟ್ಟೆ ಆಮ್ಲೆಟ್ ತಿನ್ನೋಕ್ಕೇನು? ಅದೇ ಒಂಥರ ಹೊಸ್ದಾಗಿ ಬಿಟ್ಬಿಟ್ಟಿದ್ಯೇನ? ಏನಕ್ಕೆ? ಫಿಶ್ ತಿಂತಿದ್ದ, ಫಿಶ್ ಬಿಟ್ಟ. ಮೊಟ್ಟೆ ತಿಂತಿದ್ದ, ಮೊಟ್ಟೆ ಬಿಟ್ಟವ್ರೆ. ಇನ್ನೇನು ತಿಂತೀಯ ಅಪ್ಪಿ? ಮೊಟ್ಟೆ ಪ್ರೋಟೀನಲ್ಲಿ ಒಪ್ಪಿತ್ತು, ಮೊಟ್ಟೆ ತಿನ್ಬೇಕಲ್ಲ ಒಪ್ಪಿತ್ತು, ಒಳ್ಳೇದಲ್ವ? ದಿನಕ್ಕೊಂದು ಮೊಟ್ಟೆ ತಿನ್ಬೇಕು ಅಂತಲೇ ಹೇಳ್ತಾರೆ. ಮೊಟ್ಟೆ ತಿನ್ನೋಕ್ಕೇನು? ಬೇಯಿಸಿರೋದೇನು ತಿಂತಿರ್ಲಿಲ್ಲ, ಅದ್ರೇನು ಉಪ್ಪು ಹುಳಿ ಖಾರ ಏನೂ ಇರಲಿಲ್ಲ ಅಂತ ಬೇಯಿಸಿರೋ ತಿಂತಿರ್ಲಿಲ್ಲ ಯಾರು. ಅವಳು ತಿನ್ನಲ್ಲ. ಹಂಗೆ ಈ ಥರ ಆಮ್ಲೆಟ್ಗಳು ಇವೆಲ್ಲ ತಿನ್ನೋಕ್ಕೇನು? ಹಂಗೆಲ್ಲ ಆಡಬಾರ್ದಪ್ಪಿ. ಒಂದೊಂದ್ರಲ್ಲೂ ಕಂಡಿಡಿದ್ರೆ ಏನೂ ತಿನ್ನೋಕ್ಕಾಗಲ್ಲ. ಈ ಮಕ್ಕಳು ಸಹವಾಸ ಸಾಕು ತಗಡೆ. ಇವನು ಮೊಟ್ಟೆ ಸಾರು ಮಾಡಿದ್ರು ಮೊಟ್ಟೆ ಸಾರು ತಿನ್ನಲ್ಲ, ಅದ್ರಲ್ಲಿ ಬರೀ ಸಾಂಬಾರು ತಿನ್ನೋದು, ಮೊಟ್ಟೆ ನಗ್ಗೆ ಬಿಡೋದು. ಏನು ಚೆನ್ನಾಗಿರುತ್ತೆ? ಏನು ಮಕ್ಕಳು, ಏನೋ ಕಾಣೆ. ಸರಿ ನಡಿ, ಹಾಕೋ ನಡಿ. ಈಗ ಜಾಸ್ತಿ ಟೈಮ್ ಆಯ್ತು, ಮಲ್ಕ ನಡಿ. ಅವಾಗ ನಡಿ, ಈಗ ಟೈಮ್ ಆಯ್ತು. ಈಗ ಹೆಚ್ಚು ಕಮ್ಮಿ 1 ಗಂಟೆ ಇದಾವತ್ತು. 12:45 ಕಣಪ್ಪಿ. ಏನದು ಮೊಟ್ಟೆ ಹಾಕೊಂಡಿದ್ಯಾ? ಅಲೋವೆರಾ ಅದರೊಳಗೆ ಮೊಟ್ಟೆ ಥರನೇ ಕಾಣಿಸ್ತೈತೆ, ಹಳದಿ ಹಾಕಿರೋದಕ್ಕೆ. ಮೊಟ್ಟೆ ಥರ ಕಾಣಿಸ್ತಾ ಇಲ್ವ ಅದು? ಪಾತ್ರೆಗಳು ನೋಡಿ ಎಷ್ಟೊಂದು ಬಿದ್ದೈತೆ. ನಂದೇ ಐತೆ ಬಾಕ್ಸ್. ಬಾಯಿಗ ಓವರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ, ಅದಕ್ಕೆ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಯಾಕಮ್ಮ ಕೆಮ್ಮಪ್ಪ? ಏಕೆ? ಒಂದೆರಡು ನಿಮಿಷ ಕೂರ ಕೇಳಂಗಿಲ್ಲ, ತಲೆ ಮೇಲ್ ಮಾಡಕ್ಕೆ ಕೇಳು.
ಕೂತಿರೋದ ನೀ ತಲೆ ಮೇಲೆತ್ತ ಕೇಳೋ ಒಂದೊಂದ್ಸರಿ ಹಂಗೆ ಆಗುತ್ತಂಗೆ ಮಲಗಿದಾಗ ನೆತ್ತಿ ಹರ್ದಂಗೆ ಆಗ್ಬೇಕು ನೋಡ್ತೀನಿ ಅವಳಿಗೆ ಬೇಕಾ ನಂಗೆ ಓವರ್ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಪ್ಪಿ ಒಂಥರ ವಾಮಿಟ್ ಥರ ತಲೆ ಸುತ್ತರ ಆಗ್ಬಿಟ್ಟಿತ್ತು ಅದಕ್ಕೆ ಮಾತ್ರ ತೊಗೊಂಡೆ ಒಂದು 1/4 ಗಂಟೆ 20 ನಿಮಿಷ ಹೋಗ್ಲಿ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ತಕ್ಷಣ ಮಾಡಬಾರ್ದಲ್ಲ ತಲೆ ಸುತ್ತು ಟೈಮಿಂಗ್ ಸರಿಗಿಲ್ವಲ್ಲ ನೋಡಿ 1 ಗಂಟೆ ಅದು ಒಂದು ಸರಿ ತಗೊಳುತ್ತೆ ಊಟದ ಟೈಮ್ ಊಟ ಇಲ್ಲ ತಿಂಡಿ ಟೈಮ್ ತಿಂಡಿ ಇಲ್ಲ ನಿದ್ರೆ ಟೈಮ್ ನಿದ್ರೆ ಇಲ್ಲ ಏನು ಮಾಡೋದು 2 ಮಾಡಿದ್ಬಿಟ್ಟು ಒಂದಕ್ಕೆ ಹಿಂಗೆ ಮಾಡಿದ್ರೆ ಅದು ಎದೇಳುತ್ತಾ ಹೋಗ್ಲಿ. ನೀನೇನು ಅಪ್ಪಿ 2 ಯಾರು ಹಾಕ್ಕೊಡ್ತೀವಿ ಅಂದ್ಬಿಟ್ಟು ಒಂದು ಹಾಕಿರೋದು ನಾನು ಹಾಕಿರೋದಿಲ್ಲ ನೋಡಿ. ನಾನೇ ಬಿಡು ಬೇಯ್ಬೇಕು ಬಿಡವ ಮತ್ತೆ ಏನು ಬೇಯಬೇಕು ಸೀದೋಗುತ್ತೆ ಅಲ್ಲಿ. ತೆಗಿಯ ತಗಡೆ ಹಂಗೆ ಕಿತ್ತೋದ್ರೂ ಪರವಾಗಿಲ್ಲ. ವಾ ವಾ ವಿಚಿತ್ರ ಆಗೈತಲ್ಲ ಅಪ್ಪಿ ನಾನೇ ತೆಗಿತಿದ್ನಲ್ಲ ಅಪ್ಪಿ ಅದೊಂದು ಟೆಕ್ನಿಕಲ್ ತೆಗ್ದಿರು ನೀಟಾಗಿ ಬರೋದು ಚಿನ್ನ ಅಂಟಿರಲಿಲ್ಲ ನೋಡಲ್ಲಿ ಅದು ಅಂಟಿತ್ತ ನೋಡಲ್ಲಿ ಅಂಟಿರಲಿಲ್ಲ ವಿಚಿತ್ರ ಹಿಂಗೆ ಮಾಡ್ಬಿಡ್ಲಾ ಕಲ್ಸ್ಕೊಂಡೆ ತಿನ್ಬೇಕಲ್ಲ. ಬೇಡ 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 ಅಲ್ಲ ಹೆಂಗೋ ಕೈಲಿ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅಂದ್ಬಿಟ್ಟು ಹೆಂಗೆಂಗೋ ತಿನ್ನಕೈತಿತ್ತ ಈಗೇನು ಹಂಗೆ ತಿಂತ ಹಂಗೆ ತಾನೇ ಹಾಕೋದು. ನೀನು ಯಾವಳ ಎದ್ ಬಾ ಅಂತೇಳಿ ನಿನಗೆ ನಾನು ಮಾಡ್ಕೊಡಲ್ಲ ಅನ್ನ 2 ಹಾಕೊಡ್ತಿದ್ದೆ ತಾನೇ ಇದು ಒಳಗಡೆ ಬೆಂದಂಗೆ ಅನಿಸಲ್ಲ. ಏನಿಲ್ಲ ಬಿಡವ ಮಲ್ಕೋ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಮತ್ತೆ ಎದ್ದು ಬಂದವಳೆ ಏನು ಮಾಡೋದು ನೀನು ಬಾ ಅಂತ ಹೇಳಿದ್ನ ನಾನು ಏನಂತಿ ಬಿಡು ಬಾ ಅಂತೇನು ಹೇಳಲಿಲ್ಲ ನಾನು ಹಾಕೋತೀನಿ ಹೋಗ್ಕೊಂಡೆ 2 ಹಾಕೋದ್ರ ಜೊತೆ ಒಂದೇ ಹಾಕೊಂಡೆ ತಡೆ ದೊಡ್ಡದಾಗಿ ಹಾಕೋಣ ಅಂತ ಹಾಕ್ತೆ ಅಷ್ಟೇ ಇನ್ನೇನಿಲ್ಲ ಸಾಕಾಕ್ ಮಾಡ್ಲಾ ಮೊಟ್ಟೆ ಆಮ್ಲೆಟ್ ಅದಕ್ಕೆ ರೈಸ್ ಇದಕ್ಕೆ ನೀನು ಎಣ್ಣೆ ಜಾಸ್ತಿ ಆಗ್ತಿದೆ ಅಲ್ವಾ ಅದಕ್ಕೆ ಹೇಳಿದ್ದು ನಾನು ಮಾಮೂಲಿ ಆಮ್ಲೆಟ್ಗೆ ಎಷ್ಟು ಬೇಕಷ್ಟು ಹಾಕಿದ್ದೆ ಇರಲಿ ಸಾಕು ಬಿಡಪ್ಪಿ ಸಾಕು ಎಷ್ಟು ಸಾಕು ಜಾಸ್ತಿ ಆಗುತ್ತೆ ಅದನ್ನೇ ಅಪ್ಪಿ ನಿಂಗೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಮೇಡಮ್ ಈತ ನಿಂಗೆ ಇವರೊಬ್ರು ಮೊಟ್ಟೆ ತಿಂದಿಲ್ದಿದ್ದವರು ನೋಡಿ ಸ್ಮೆಲ್ಲರ್ ತಗೋ ನಾಯಿ ನನ್ನ ಮಗ ಅವನು ಏನು ತಿನ್ನಬೇಕು ಅದನ್ನು ತಿನ್ನಲ್ಲ ಏನೇಳು ಏನು ತಿನ್ನಬೇಕು ಅದನ್ನು ತಿನ್ನಲ್ಲ ನೀನು ತಿನ್ನಬಾರದನ್ನೆಲ್ಲ ತಿನ್ಕೊಂಡು ಕೂತಿರ್ತೀಯ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಬಾಯ್ ಅವಳು ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡ್ಕೊಡ್ತಾ ಇದ್ಲು ನಾನೇ ಎಡ್ಬಿಡಂಗೆ ಈ ಥರ ಹೋಗ್ಬಿಟ್ಟು ಏನೋ ಮಾಡ್ತೀನಿ ಅಂತ ಹೋಗಿ ಅವ್ರವ್ರ ರೆಸಿಪಿನ ಅವ್ರವರೇ ಮಾಡೋದೇ ಚಂದ ಅಪ್ಪಿ ನಿಜ ಅಲ್ವಾ ಆಯ್ತಪ್ಪಿ ಗುಡ್ ನೈಟ್ ಅವರು ಸ್ಮೆಲ್ ಚೆನ್ನಾಗಿ ಬರ್ತೈತಪ್ಪಿ ನನಗೂ ಮೊಟ್ಟೆ ಅಂದರೆ ಸಖತ್ ಇಷ್ಟನೇ ಅದು ಮೊಟ್ಟೆ ಸ್ಮೆಲ್ಲೇ ಚಂದ ಆಮ್ಲೆಟ್ ಸ್ಮೆಲ್ ನಂಗೆ ಸಖತ್ ಇಷ್ಟ ಚೆನ್ನಾಗೈತಪ್ಪಿ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಊಟ ಆಯಿತು ಹೆಚ್ಚು ಕಮ್ಮಿ 1:45 ಆಯ್ತಾ ಬಂತು ಟೈಮ್ ಅದಕ್ಕೆ ಗ್ಯಾಸ್ಟಿಕ್ಕು ಗ್ಯಾಸ್ಟಿಕ್ ಆಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ನಮ್ಮದು ಡೈಲಿ ರೊಟೀನ್ ಹಿಂಗೇನೆ ಊಟ ಮಾಡೋ ತನಕ ಹೆಚ್ಚು ಕಮ್ಮಿ 1:45-2 ಗಂಟೆ ಆಗೇ ಆಗುತ್ತೆ 1:15 ಅಂತೂ ಪಕ್ಕ ಇನ್ನು ಸ್ವಲ್ಪ ಲೇಟ್ ಅಂದರೆ 2 ಗಂಟೆ ಒಳಗಡೆ ಹೊಟ್ಟಿನಲ್ಲಿ ಊಟ ಆಗುತ್ತೆ ಊಟ ಮಾಡಿದ ತಕ್ಷಣ ಮಲ್ಗೋಕ್ಕೂ ಆಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು